ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ. ನಾನು ನಿಮ್ಮ ಪ್ರೀತಿಯ ಪ್ರದೀಪ್ ರಾಠೋಡ್. ಬನ್ನಿ ಸ್ನೇಹಿತರೆ, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಈ ಹುದ್ದೆಗಳಿಗೆ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಈ ಹುದ್ದೆಗೆ ಹೇಗೆ ಅಪ್ಲೈ ಮಾಡೋದು ಮತ್ತು ಈ ನೋಟಿಫಿಕೇಷನಲ್ಲಿ ಏನೇನು ಕ್ರೈಟೇರಿಯಾ ಇದೆ ಅದೆಲ್ಲ ನಿಮಗೆ ನಾನು ಡಿಟೇಲ್ ಆಗಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋ ನೋಡಿ ಅಂತ ಹೇಳ್ತಾ, ಈ ಹುದ್ದೆಗೆ ಡೇಟ್ ಆಫ್ ಸಬ್ಮಿಷನ್ ಇನ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆ ನೋಡಿ ಸ್ನೇಹಿತರೆ. 31/8/2024 ಇಂದ 39/2024ವರೆಗೂ ಇದೆ. ಕ್ಲೋಸಿಂಗ್ ಡೇಟ್ ಬಂದುಬಿಟ್ಟು 39/2024 ಅಪ್ ಟು 23 ಅಂದರೆ 11 ಗಂಟೆವರೆಗೂ ಇದೆ ಸ್ನೇಹಿತರೆ. ಅಪ್ಲಿಕೇಶನ್ ಮೋಡ್ ಬಂದುಬಿಟ್ಟು ಓನ್ಲಿ ಆನ್ಲೈನ್ ಅಪ್ಲಿಕೇಶನ್ ಮೋಡ್ ಅಂತ ಸ್ನೇಹಿತರೆ ಇದರಲ್ಲಿ ಇದೆ ನೋಟಿಫಿಕೇಷನಲ್ಲಿ. ಇದರಲ್ಲಿ ನಾನು ಇಂಪಾರ್ಟೆಂಟ್ ಏನೇನಿದೆ ಅದನ್ನು ಮಾತ್ರ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ನಾನು ಡಿಸ್ಕ್ರಿಪ್ಷನಲ್ಲಿ ಬೇಕಾದರೆ ನೋಟಿಫಿಕೇಷನ್ ಹಾಕಿರ್ತೀನಿ, ಅದರಲ್ಲಿ ಹೋಗ್ಬಿಟ್ಟು ನೀವು ನೋಟಿಫಿಕೇಷನ್ ಓಪನ್ ಮಾಡಿಬಿಟ್ಟು ಎಲ್ಲ ಓದ್ಕೊಳ್ಳಿ. ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಏನೇನಿದೆ ಅಂತ ನೋಡಿ ಸ್ನೇಹಿತರೆ. ದ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಪಾಸ್ಡ್ 12th ಕ್ಲಾಸ್ ಆರ್ equivalent qualification from a recognized board or university with science subject on or before closing date of receipt ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆ ಸ್ನೇಹಿತರೆ. ಅದಾದಮೇಲೆ ಏಜ್ ಲಿಮಿಟ್ ನೋಡಿ ಸ್ನೇಹಿತರೆ. ಏಜ್ ಲಿಮಿಟ್ ಏನಿದೆಯಪ್ಪ ಅಂದರೆ 18 to 23 years ಹ್ಯಾಸ್ ಆನ್ ದ ಕ್ಲೋಸಿಂಗ್ ಡೇಟ್ ಫಾರ್ ರಿಸಿಪ್ಟ್ 18 to 23 year ಹ್ಯಾಸ್ ಆನ್ ದ ಕ್ಲೋಸಿಂಗ್ ಡೇಟ್ ಫಾರ್ ರಿಸಿಪ್ಟ್ ಆಫ್ ದಿ ಆನ್ಲೈನ್ ಅಪ್ಲಿಕೇಶನ್ಸ್ ಫಾರ್ಮ್ ಅಂತ ಇದೆ. ಕ್ಯಾಂಡಿಡೇಟ್ ಶುಡ್ ನಾಟ್ ಹ್ಯಾವ್ ಬಿನ್ ಬಾರ್ನ್ ಅರ್ಲಿಯರ್ ದ್ಯಾನ್ ಆ್ಯಂಡ್ ಲೇಟರ್ ದ್ಯಾನ್, ಅಂದರೆ ಈ ಡೇಟ್ಸ್ ಒಳಗಡೆ ಕ್ಯಾಂಡಿಡೇಟ್ ಶುಡ್ ನಾಟ್ ಹ್ಯಾವ್ ಬಾರ್ನ್ ಅಂತ ಇದೆ ನೋಡಿ ಸ್ನೇಹಿತರೆ, ಅದನ್ನು ಓದ್ಕೊಳ್ಳಿ. ಕ್ಯಾಟಗರಿ ವೈಸ್ ಬಂದರೆ ಏನೇನಿದೆ ಅಂತಪ್ಪ ಅಂದರೆ, ಕ್ಯಾಟಗರಿ ವೈಸು SC/ST ಬಂದುಬಿಟ್ಟು 5 years ಇದೆ. SC/STಗೆ ಏಜ್ ರಿಲ್ಯಾಕ್ಸೇಷನ್ 5 year ಇದೆ. ರಿಸರ್ವೇಷನ್ ಕ್ಯಾಟಗರಿ ನೋಡಿ ಸ್ನೇಹಿತರೆ, ಏಜ್ ರಿಲ್ಯಾಕ್ಸೇಷನ್ SC/ST ಅವರಿಗೆ 5 years ಇದೆ. OBC ಅವರಿಗೆ 3 years ಇದೆ. ಎಕ್ಸ್ ಸರ್ವಿಸ್ ಮ್ಯಾನ್ಗೆ 3 years ಇದೆ. ಮತ್ತು ಇಲ್ಲಿ ಚೈಲ್ಡ್ ಆ್ಯಂಡ್ ಡಿಪೆಂಡೆಂಟ್ ಆಫ್ ದ ವಿಕ್ಟಿಮ್ಸ್ ಕಿಲ್ಡ್ ಇನ್ ದ 1984 ರಿಯಟ್ಸ್ ಆರ್ ಕಮ್ಯುನಿಯಲ್ ರಿಯಾಟ್ಸ್ ಆಫ್ 2022 ಇನ್ ಗುಜರಾತಲ್ಲಿ ಇದು ಏನಾದರೂ ಇದ್ದರೆ ಇವರಿಗೂ ನೋಡಿ ಏಜ್ ರಿಲ್ಯಾಕ್ಸೇಷನ್ ಇದೆ ಸ್ನೇಹಿತರೆ. ಇವಾಗ ಏನಪ್ಪ ಅಂದರೆ ಫಿಸಿಕಲ್ ಡೀಟೇಲ್ಸ್ ಬಂದುಬಿಟ್ಟು ಏನೇನಿದೆ ಅಂದರೆ, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತ ಇದೆ ನೋಡಿ ಇಲ್ಲಿ, PET ಅಂತ. ಸೊ ಇದು ಬಂದುಬಿಟ್ಟು ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಕ್ಲಿಯರ್ 5 kilometer ರನ್ನಿಂಗ್ಸ್ ಇವೆಂಟ್ ಇನ್ 24 minutes, ಅಂದರೆ 24 ನಿಮಿಷದಲ್ಲಿ 5 kilometer ರನ್ನಿಂಗ್ನ ಕ್ಲಿಯರ್ ಮಾಡಬೇಕು ಅಂತ ಇದೆ ಸ್ನೇಹಿತರೆ. ಕೆಳಗಡೆ ಫಿಸಿಕಲ್ ಸ್ಟ್ಯಾಂಡರ್ಡ್ PST ಅಂತ ಇದೆ ನೋಡಿ. ಇದು ಬಂದುಬಿಟ್ಟು ಕ್ಯಾಂಡಿಡೇಟ್ಸ್ ಹೂ ಕ್ವಾಲಿಫೈ ಹೈಯರ್ ಬಾರ್ ಟೆಸ್ಟ್ PET ರನ್ನಿಂಗ್ ಇವೆಂಟ್ ಆದಮೇಲೆ ವಿಲ್ ಬಿ ಸ್ಕ್ರೀನ್ಡ್ ಆಫ್ ಫಾರ್ ಹೈಟ್, ಚೆಸ್ಟ್ ಆ್ಯಂಡ್ ವೇಟ್ ಬೈ ದ ಬೋರ್ಡ್ ಆಫ್ ಆಫೀಸರ್ಸ್. ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಫಾರ್ ದ ಪೋಸ್ಟ್ ಆರ್ ಆ್ಯಸ್ ಫಾಲೋಸ್. ಹೈಟ್ ಬಂದುಬಿಟ್ಟು 170 centimeter ಇರಬೇಕು ಸ್ನೇಹಿತರೆ. ಇಲ್ಲಿ ನೋಡಿ, ಹೈಟ್ ಬಂದುಬಿಟ್ಟು 170 centimeters ಇರಬೇಕು. ಚೆಸ್ಟ್ ಬಂದುಬಿಟ್ಟು 80 to 85 centimeter ಮಿನಿಮಮ್ ಎಕ್ಸ್ಪಾನ್ಷನ್ 85 centimeter ಚೆಸ್ಟ್ನ ಎಕ್ಸ್ಪಾನ್ಷನ್ ಮಾಡಬೇಕಾಗುತ್ತೆ ಸ್ನೇಹಿತರೆ, ಉಬ್ಬಿಸ್ಬೇಕಾಗತ್ತೆ. ಪರ್ಮಿಜಬಲ್ ರಿಲ್ಯಾಕ್ಸೇಷನ್ ಇನ್ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಫಾರ್ ಡಿಫ್ರೆಂಟ್ ಕ್ಯಾಟಗರೀಸ್ ಆಫ್ ಕ್ಯಾಂಡಿಡೇಟ್ಸ್ ಆರ್ ಹ್ಯಾಸ್ ಅಂಡರ್ ಅಂತ. ರಿಲ್ಯಾಕ್ಸೇಷನ್ ಏನಾದರೂ ಇತ್ತಂದರೆ ಇಲ್ಲಿದೆ ನೋಡಿ ಸ್ನೇಹಿತರೆ. ರಿಲ್ಯಾಕ್ಸೇಷನ್ ಏನೇನಿದೆ ಅಂತಂದರೆ, ಕ್ಯಾಂಡಿಡೇಟ್ ಬಿಲಾಂಗಿಂಗ್ ಟು ಹಿಲ್ ಏರಿಯಾಸ್ ಆಫ್ ದ ಗುರ್ವಾಲ್, ಕುಮ್ರಾನ್, ಹಿಮಾಚಲ ಪ್ರದೇಶ್. ಸೊ ಈ ಸ್ಟೇಟ್ ಅವರಿಗೆ ಮಾತ್ರ ಇದು 165 centimeter ಇದೆ. ಚೆಸ್ಟ್ ಬಂದುಬಿಟ್ಟು 78 to 83 centimeter ಇದೆ. ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಕ್ಯಾಂಡಿಡೇಟ್ ಹೈಲಿಂಗ್ ಫ್ರಮ್ ಗೋರ್ಖಾ ಟೆರಿಟೋರಿಯಲ್ ಅಡ್ಮಿನಿಸ್ಟ್ರೇಟಿವ್ GTA ಅಂತ, ಕಾಂಪ್ರಮೈಸಿಂಗ್ ಆಫ್ ದ 3 subdivisions ಆಫ್ ಡಾರ್ಜಿಲಿಂಗ್ ಡಿಸ್ಟ್ರಿಕ್ಟ್ ನೇಮ್ಲಿ ಅಂತ ಇದೆ. ಸೊ ಈ ಡಿಸ್ಟ್ರಿಕ್ಟ್ ಅವ್ರು ಏನಾದರೂ ಆಗಿದ್ರೆ, ಈ ಸ್ಟೇಟ್ ಅವ್ರು ಏನಾದರೂ ಆಗಿದ್ರೆ, ಈ ಏರಿಯಾದವ್ರು ಏನಾದರೂ ಆಗಿದ್ರೆ ಅವರಿಗೂ ರಿಲ್ಯಾಕ್ಸೇಷನ್ ಇದೆ ಸ್ನೇಹಿತರೆ. ಸೊ ವಿತ್ ರಿಟರ್ನ್ ಎಕ್ಸಾಮಿನೇಷನ್ ಅಂಡರ್ OMR ಬಂದುಬಿಟ್ಟು ಇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮೋಡ್ ಅಂತ. ಸೊ ಇಲ್ಲಿ ಸಿಲೆಬಸ್ ಇದೆ ನೋಡಿ ಸ್ನೇಹಿತರೆ, ಯಾವ ಥರ ಅಂತ ಹೇಳ್ತೀನಿ ನೋಡಿ. ಸಬ್ಜೆಕ್ಟ್ ಬಂದುಬಿಟ್ಟು ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗು. ನಂಬರ್ ಆಫ್ ಕ್ವಶನ್ 25 ಇರುತ್ತೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ 25. ಜನರಲ್ ನಾಲೆಡ್ಜ್ ಆ್ಯಂಡ್ ಅವೇರ್ನೆಸ್ 25 marks ಇರುತ್ತೆ, ಮ್ಯಾಕ್ಸಿಮಮ್ ಮಾರ್ಕ್ಸು 25 ಇರುತ್ತೆ. ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸ್ 25 marks ಬಂದುಬಿಟ್ಟು 25. ಇಂಗ್ಲೀಷ್ ಆ್ಯಂಡ್ ಹಿಂದಿ ನಂಬರ್ ಆಫ್ ಕ್ವಶನ್ಸ್ 25, ಮ್ಯಾಕ್ಸಿಮಮ್ ಮಾರ್ಕ್ಸ್ 25. ಟೋಟಲ್ 120 minutes ಇರುತ್ತೆ ಸ್ನೇಹಿತರೆ. ಇಲ್ಲಿ ಒಂದು ವೆಬ್ಸೈಟ್ ಇದೆ ನೋಡಿ ಸ್ನೇಹಿತರೆ, CISF ಅಂತ ಇಲ್ಲಿದೆ ನೋಡಿ. CISF
rs recruitment.cisf.government.in ಅಂತ ಇದೆ. ಈ ವೆಬ್ಸೈಟ್ನ ಹೋಗ್ಬಿಟ್ಟು ಗೂಗಲಲ್ಲಿ ಗೂಗಲಲ್ಲಿ ಹಾಕಿದರೆ ನೋಡಿ ಸ್ನೇಹಿತರೆ, ಈ ವೆಬ್ಸೈಟ್ನ ಕಾಪಿ ಮಾಡ್ಕೊಳ್ಳಿ. ಇಲ್ಲಿದೆ ನೋಡಿ, ಇದನ್ನು ಕಾಪಿ ಮಾಡ್ಕೊಂಡ್ಬಿಟ್ಟು ಹೀಗೆ ಆ ವೆಬ್ಸೈಟ್ನ ಕಾಪಿ ಮಾಡಿಬಿಟ್ಟು ಗೂಗಲಲ್ಲಿ ಬಂದುಬಿಟ್ಟು ಲಾಗಿನ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿದೆ ನೋಡಿ CISF ಅಂತ, ಇಲ್ಲಿದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ ಈ ವೆಬ್ಸೈಟ್ ಮೇಲೆ. ಓಕೆ ನೋಡಿ, ಆ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಟಿಸ್ ಬೋರ್ಡ್ ಅಂತ ಇದೆ ನೋಡಿ ಸ್ನೇಹಿತರೆ. ನಿಮಗೆ ಯಾವುದೇ ಇಲ್ಲಿ ಜಾಬ್ಗಳು ಬಿಟ್ಟಿದ್ದಾರೆ ನೋಡಿ, ಇಲ್ಲಿ ಕಾನ್ಸ್ಟೇಬಲ್, ಫೈರು, ಕಾನ್ಸ್ಟೇಬಲ್, ಇದು ನಿಮ್ಗೆ ಯಾವುದೇ ನೋಟಿಫಿಕೇಶನ್ ಬೇಕಂತಂದರೆ ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಇಲ್ಲಿ ನಿಮಗೆ ಒಂದು ಇದು ಬಿಟ್ಟಿದ್ದಾರೆ ನೋಡಿ, ಲಾಗಿನ್ ಅಂತ ಇದೆ ನೋಡಿ. ಈಗ ಇಲ್ಲಿ ಬಾಕ್ಸಲ್ಲಿ ಲಾಗಿನ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇದನ್ನು ಕ್ಲಿಕ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆ. ಅದಾದಮೇಲೆ ಇಲ್ಲಿದೆ ನೋಡಿ, ನ್ಯೂ ರಿಜಿಸ್ಟ್ರೇಷನು, ಫಾರ್ಗೆಟ್ ID ಪಾಸ್ವರ್ಡು, ವೆರಿಫೈ ಯುವರ್ ಮೊಬೈಲ್ ID ಅಂತ. ನೀವು ಅದಕ್ಕಿಂತ ಮುಂಚೆ ಏನಾದರೂ ರಿಜಿಸ್ಟ್ರೇಷನ್ ಆಗಿದ್ದರೆ ಪರವಾಗಿಲ್ಲ, ಅದನ್ನು ರಿಜಿಸ್ಟ್ರೇಷನ್ ID ಹಾಕ್ಬಿಟ್ಟು ಡೈರೆಕ್ಟ್ ಲಾಗಿನ್ ಆಗ್ಬೋದು. ಯಾರು ನ್ಯೂ ರಿಜಿಸ್ಟ್ರೇಷನ್ ಮಾಡ್ತಿದ್ದೀರಾ ಅವ್ರಿಗೆ ಹೇಳ್ತೀನಿ ನೋಡಿ, ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ. ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸೊ ಇಲ್ಲಿ ನಿಮಗೆ ಒಂದು ಬೇಸಿಕ್ ಡೀಟೇಲ್ಸ್ ಫಿಲ್ ಮಾಡೋದು ಫಾರ್ಮ್ ಬರುತ್ತೆ. ಇಲ್ಲಿದೆ ನೋಡಿ, ಬೇಸಿಕ್ ಡೀಟೇಲ್ಸ್ ಫಿಲ್ ಮಾಡೋ ಫಾರ್ಮ್. ಸೊ ಇಲ್ಲಿದೆ ನೋಡಿ ಸ್ನೇಹಿತರೆ, ಬೇಸಿಕ್ ಡೀಟೇಲ್ಸ್ ಅಂತ. ಇದರಲ್ಲಿ ಜಸ್ಟ್ ಬೇಸಿಕ್ ಡೀಟೇಲ್ಸ್ ಇರುತ್ತೆ. ನಿಮ್ಮದು ನೇಮ್ ಫಿಲ್ ಮಾಡಿ, ಅದಾದಮೇಲೆ ವೆರಿಫೈ ಯುವರ್ ನೇಮು, ಅದಾದಮೇಲೆ ನೀವೇನಾದರೂ ಹೆಸರು ಚೇಂಜ್ ಮಾಡಿದ್ರೆ ಹೆಸರು ಚೇಂಜ್ ಮಾಡಿದ್ದೀರಾ ಅಂತೇಳಿ, ಏನಾದರೂ ಚೇಂಜ್ ಮಾಡಿದರೆ ಎಸ್ ಅಂತ ಹಾಕ್ಬಿಟ್ಟು ನೀವು ಏನು ಚೇಂಜ್ ಮಾಡಿದ್ದೀರ ಅದನ್ನು ಹಾಕಿ. ಫಾದರ್ ನೇಮ್, ನಿಮ್ಮ ಬೇಸಿಕ್ ಡೀಟೇಲ್ಸ್ ಇರುತ್ತೆ ಸ್ನೇಹಿತರೆ. ಬೇಸಿಕ್ ಡೀಟೇಲ್ಸ್ನ ಫಿಲ್ ಮಾಡ್ತಾ ಹೋಗಿ ಅಷ್ಟೇ. ಬೇಸಿಕ್ ಡೀಟೇಲ್ಸ್ ಇಲ್ಲಿ ನೋಡಿ, ವೆರಿಫೈ ಯುವರ್ ಫಾದರ್ ನೇಮ್ ಅಂತ ಇದೆ, ಫಾದರ್ ನೇಮು, ಅದಾದಮೇಲೆ ವೆರಿಫೈ ಫಾದರ್ ನೇಮು, ಮದರ್ ನೇಮು, ವೆರಿಫೈ ಮದರ್ ನೇಮು, ಡೇಟ್ ಆಫ್ ಬರ್ತು, ವೆರಿಫೈ ಡೇಟ್ ಆಫ್ ಬರ್ತು, ಅದೆಲ್ಲ ಬೇಸಿಕ್ ಡೀಟೇಲ್ಸ್ನ ಫಿಲ್ ಮಾಡ್ತಾ ಹೋಗಿ ಸ್ನೇಹಿತರೆ. ಇಲ್ಲಿ ವೆರಿಫೈಡ್ ಡೇಟ್ ಆಫ್ ಬರ್ತ್ ಆದಮೇಲೆ ನೋಡಿ, ಇಲ್ಲಿ ಡೇಟ್ ಆಫ್ ಬರ್ತು, ವೆರಿಫೈಡ್ ಡೇಟ್ ಆಫ್ ಬರ್ತು, ಜೆಂಡರ್ ಯಾವುದು ಮೇಲು, ಬರೀ ಜಸ್ಟ್ ಮೇಲ್ಗೆ ಮಾತ್ರ ಇರೋದು, ಫೀಮೇಲ್ ನೆಸೆಸರಿ ಇಲ್ಲ, ಫೀಮೇಲ್ಗೆ ಇಲ್ಲ. ಇದು ಪೋಸ್ಟ್ ಬಂದುಬಿಟ್ಟು ಇಲ್ಲಿ ಏನು ಕ್ಯಾಪ್ಚಾ ಇದೆ ನೋಡಿ ಸ್ನೇಹಿತರೆ, ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಇದರಲ್ಲಿ ಫಿಲ್ ಮಾಡಿಬಿಟ್ಟು ನೆಕ್ಸ್ಟ್ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನೋಡಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೋಡಿ ಸ್ನೇಹಿತರೆ, ನೆಕ್ಸ್ಟ್ ಪೇಜು ಪರ್ಸನಲ್ ಡೀಟೇಲ್ಸ್ ಫಾರ್ಮ್ ಅಂತ ಓಪನ್ ಆಗುತ್ತೆ ಸ್ನೇಹಿತರೆ. ಪರ್ಸನಲ್ ಡೀಟೇಲ್ಸಲ್ಲಿ ಏನೇನಿದೆ ನೋಡಿ, ನೇಮು, ಚೇಂಜ್ ನೇಮ್ ಇದ್ದರೆ ಚೇಂಜ್, ಏನಾದರೂ ನೇಮ್ ಏನಾದರೂ ಚೇಂಜ್ ಮಾಡಿದರೆ ಚೇಂಜ್ ಅಂತ ಹಾಕಿ, ಫಾದರ್ ನೇಮು, ಮದರ್ ನೇಮು, ಡೇಟ್ ಆಫ್ ಬರ್ತು, ಜೆಂಡರು, ಇವೆಲ್ಲ ಹಾಕಿ ಸ್ನೇಹಿತರೆ. ಇವೆಲ್ಲ ಹಾಕಿದ ಮೇಲೆ ಇಲ್ಲಿ ನೋಡಿ ಸ್ನೇಹಿತರೆ, ನಿಮ್ಮದು ಫೋನ್ ನಂಬರ್ ಕೇಳಿದೆ, ವೆರಿಫೈ ಫೋನ್ ನಂಬರು, ಅದಾದಮೇಲೆ ಇಮೇಲ್ ID, ಕನ್ಫರ್ಮ್ ಇಮೇಲ್ ID, ಆಮೇಲೆ ಇಲ್ಲಿ ಡಿಕ್ಲರೇಷನ್ ಫಾರ್ಮ್ ಇದೆ, ಐ ಅಗ್ರಿ ಅಂತ ಕೊಟ್ಬಿಟ್ಟು ಇಲ್ಲಿ ನಿಮ್ಮದು ಕ್ಯಾಪ್ಚಾ ಇದೆ ನೋಡಿ ಸ್ನೇಹಿತರೆ, ಕ್ಯಾಪ್ಚಾ ಎಂಟ್ರಿ ಮಾಡಿಬಿಟ್ಟು ಆಮೇಲೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟು ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ನ್ಯೂ ರಿಜಿಸ್ಟ್ರೇಷನು, ಫಾರ್ಗೆಟ್ ID ಪಾಸ್ವರ್ಡು, ವೆರಿಫೈ ಮೊಬೈಲ್ ID ಅಂತ ಬರುತ್ತೆ. ಸೊ ನ್ಯೂ ರಿಜಿಸ್ಟ್ರೇಷನ್ ಇವಾಗ ನಿಮ್ದಾಗಿದೆ, ನಿಮಗೆ ಒಂದು ಜಿಮೇಲ್ಗೆ ಇಲ್ಲ ನಿಮ್ಮ ಫೋನ್ಗೆ ಒಂದು ರಿಜಿಸ್ಟ್ರೇಷನ್ ID ಬಂದಿರುತ್ತೆ ಸ್ನೇಹಿತರೆ. ರಿಜಿಸ್ಟ್ರೇಷನ್ IDನ ಇಲ್ಲಿ ಹಾಕಬೇಕಾಗುತ್ತೆ. ಸೊ ಇಲ್ಲಿದೆ ನೋಡಿ, ವೆರಿಫೈ ಯುವರ್ ಮೊಬೈಲ್ ಅಥವಾ ಇಮೇಲ್ ID ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟು ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಕಾನ್ಸ್ಟೇಬಲ್ ಫೈರ್ ಮ್ಯಾನ್ ಮೇಲ್ ಅಂತ ಬರುತ್ತೆ, ಫೈರ್ ಮೇಲ್ ಅಂತ ಬರುತ್ತೆ. ಸೊ ನಿಮಗೆ ಬಂದಿರೋ ರಿಜಿಸ್ಟ್ರೇಷನ್ ನಂಬರ್ ಹಾಕಿ, ಅದಾದಮೇಲೆ ಪಾಸ್ವರ್ಡ್ ಕ್ರಿಯೇಟ್ ಮಾಡಿರೋದನ್ನು ಪಾಸ್ವರ್ಡ್ ಹಾಕಿ, ಅದಾದಮೇಲೆ ಎಂಟರ್ ಲೆಟರ್ ಶೋನ್ ಇಲ್ಲಿ ಕೆಳಗಡೆ ಇದೆ ನೋಡಿ ಸ್ನೇಹಿತರೆ, ಅದನ್ನು ಕ್ಯಾಪ್ಚಾ ಹಾಕಿ, ಅದಾದಮೇಲೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ಸ್ನೇಹಿತರೆ. ಇದಾದಮೇಲೆ ಇಲ್ಲಿ ಇದೆ ನೋಡಿ ಸ್ನೇಹಿತರೆ, ನೋಟಲ್ಲಿ ಕೊಟ್ಟಿದ್ದಾರೆ ಅವರು ಏನಪ್ಪ ಅಂದರೆ ಕ್ಯಾಂಡಿಡೇಟ್, ಇಲ್ಲಿದೆ ನೋಡಿ, ಕ್ಯಾಂಡಿಡೇಟ್ ಕ್ಯಾನ್ ಅಪ್ಲೈ ಫಾರ್ ಕಾನ್ಸ್ಟೇಬಲ್ ಫೈರ್ ಮೇಲ್ ಅಂತ ಇದೆ 2024. ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಇದೆ ನನ್ನ ಸ್ನೇಹಿತರೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಹಿಯರ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಇನ್ಸ್ಟ್ರಕ್ಷನ್ ಫಾರ್ ಆನ್ಲೈನ್ ಫಾರ್ಮ್ ಅಂತ ಇದೆ. ಸೊ ಇದನ್ನೆಲ್ಲ ನೀವು ಓದ್ಕೊಂಡ್ಬಿಟ್ಟು, ಅಂದರೆ ಇಲ್ಲಿ ಫೋಟೋಸ್ ಯಾವ ಥರ ಎಷ್ಟೆಷ್ಟು KB ಇರಬೇಕು ಅದೆಲ್ಲ ಇದೆ ನೋಡಿ ಸ್ನೇಹಿತರೆ. ಈ ಥರ ಎಲ್ಲ ಆ ಫಾರ್ಮೇಟಲ್ಲಿ ಹಾಕಬೇಕಾಗತ್ತೆ. ಇಲ್ಲಿ ನೋಡಿ 20 KB ಇದೆ, ಫೋಟೋದು 20 KB ಇರಬೇಕು, 20 to 50 KB ಇರುತ್ತೆ, JPG ಫಾರ್ಮೇಟಲ್ಲಿ ಇರಬೇಕಾಗುತ್ತೆ. ಸೊ ಸ್ಕ್ಯಾನರ್ಡ್ ಸಿಗ್ನೇಚರು ನೋಡಿ 10 to 20 KB ಇರಬೇಕಾಗುತ್ತೆ ಸ್ನೇಹಿತರೆ. ಇದನ್ನು ಎಲ್ಲ ನೋಡಿಬಿಟ್ಟು ಡೀಟೇಲ್ಸ್ನ ಫಿಲ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇದಾದಮೇಲೆ ಇಲ್ಲಿ ನೆಕ್ಸ್ಟ್ ಬರುತ್ತೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇದಾದಮೇಲೆ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಆಗಿದೆ, ಅಪ್ಲಿಕೇಶನ್ ಪ್ರಿವ್ಯೂ, ಡಾಕ್ಯುಮೆಂಟ್ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಮಾಡಬೇಕು, ಆಮೇಲೆ ಫೀ ಪೇಮೆಂಟು. ಈ 4 ಸ್ಟೆಪ್ ಮುಗಿತಂದರೆ ನಿಮ್ಮ ಅಪ್ಲಿಕೇಶನ್ ಫಿಲ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ಕ್ಯಾಂಡಿಡೇಟ್ ಡೀಟೇಲ್ಸ್ ಇದೆಲ್ಲ ತೊಗೊಂಡಿರುತ್ತೆ ನಿಮ್ದು ಇವಾಗ ಆಲ್ರೆಡಿ. ಫಾದರ್ ನೇಮು, ಮದರ್ ನೇಮು, ಒಂದ್ಸಲ ಕ್ರಾಸ್ ವೆರಿಫಿಕೇಷನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಡೇಟ್ ಆಫ್ ಬರ್ತು, ಮೇಲು, ಅದಾದಮೇಲೆ ಕ್ಯಾಟಗರಿ, ಅದಾದಮೇಲೆ ನ್ಯಾಷನಾಲಿಟಿ, ಇದೆಲ್ಲ ನೋಡ್ಕೊಳ್ಳಿ ಸ್ನೇಹಿತರೆ. ನೋಡ್ಕೊಂಡ್ಬಿಟ್ಟು ಒಂದ್ಸಲ ಕ್ರಾಸ್ ವೆರಿಫಿಕೇಷನ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಸ್ನೇಹಿತರೆ, ನಿಮ್ಮ ನ್ಯಾಷನಾಲಿಟಿ ಆಯಿತಾ, ಇದು ಕ್ವಾಲಿಫಿಕೇಷನ್ ಏನೇನಿದೆ ಅಂತ ನೋಡಿ, ಹೈಯರ್ ಕ್ವಾಲಿಫಿಕೇಷನು, ಅದಾದಮೇಲೆ ಇಲ್ಲಿ ಕ್ವಾಲಿಫಿಕೇಷನ್ ಎಜುಕೇಷನ್ ನೋಡಿ, ಯಾವುದು 12th ಸ್ಟ್ಯಾಂಡರ್ಡ್ ಇದೆಯಾ, ಅದಕ್ಕಿಂತ ಹೈಯರ್ ಇದ್ದರೆ ಅದನ್ನು ಹಾಕಿ, ರಿಲಿಜನ್ ಹಾಕಿ. ಅದಾದಮೇಲೆ ನೋಡಿ ವೆದರ್ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಬೇಕಿದ್ರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ.
ಅದಾದಮೇಲೆ ಸೀಕಿಂಗ್ ನೀವು ಏನಾದರೂ ವೆದರ್ ಸೀಕಿಂಗ್ ಏಜ್ ರಿಲ್ಯಾಕ್ಸೇಷನ್ ಅಂತಿದೆ. ಎಸ್ ಇದ್ರೆ ಎಸ್ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ನಿಮ್ಗೆ ಏನೇನದು ಅವೈಲೇಬಲ್ ಯಾವುದಕ್ಕೆ ನೀವು ಸೂಟೇಬಲ್ ಆಗ್ತೀರಾ ಅದಕ್ಕೆ ಎಸ್ ಅಂತ ಹಾಕಿ, ಇಲ್ಲದೆ ಇಲ್ಲ ಅಂತ ಹಾಕಿ. ವೆದರ್ ಬಿಲಾಂಗ್ ಮಿಲಿಟರಿ ಆರ್ ನಕ್ಸಲ್ ಅಫೆಕ್ಟೆಡ್ ಡಿಸ್ಟ್ರಿಕ್ಟ್ ಅಂತ ಇದೆ ನೋಡಿ ಸ್ನೇಹಿತರೆ, ಎಸ್ ಆರ್ ನೋ. ಅದೇನಾದರೂ ಎಸ್ ಆಗಿದ್ರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿಬಿಟ್ಟು ಎಸ್ ಅಂತ ಹಾಕಿದರೆ ಇಲ್ಲಿ ಸ್ಟೇಟ್ ಹಾಕಬೇಕಾಗುತ್ತೆ ನೋಡಿ, ನಿಮ್ಮದು ಸ್ಟೇಟು ಯಾವ ಡಿಸ್ಟ್ರಿಕ್ಟ್ ಅದೆಲ್ಲ ಅಪ್ಲೈ ಮಾಡಬೇಕಾಗುತ್ತೆ. ನೋ ಅಂತ ಹಾಕಿದರೆ ನೋ ಪ್ರಾಬ್ಲಮ್ ಸ್ನೇಹಿತರೆ. ಡು ಯು ಬಿಲಾಂಗ್ ಹಿಲ್ಲಿ ಏರಿಯಾ, ಏನಾದರೂ ಹಿಲ್ ಏರಿಯಾ ಇದ್ದರೆ ಅಲ್ಲಿ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಅದಾದಮೇಲೆ ಕೆಳಗಡೆ ಏನಿರುತ್ತೆ ಇಫ್ ಎಸ್ ಸ್ಪೆಸಿಫೈ ಅಂತ ಇದೆ ನೋಡಿ. ನೀವೇನಾದರೂ ಇಲ್ಲಿ ಏರಿಯಾ ಸ್ಪೆಸಿಫೈ ಮಾಡಿದ್ಮೇಲೆ ಅದರದ್ದೆಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕಾಗುತ್ತೆ. ಯಾವ ಸ್ಟೇಟು ಏನು ಅಂತ ಹೇಳ್ಬಿಟ್ಟು ಸಬ್ಮಿಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಅದಾದಮೇಲೆ ಡೊಮಿಷಿಯಲ್ ಡಿಸ್ಟ್ರಿಕ್ಟ್ ಯಾವ ಡಿಸ್ಟ್ರಿಕ್ಟ್ ಅಂತ ಸಬ್ಮಿಟ್ ಮಾಡಬೇಕಾಗುತ್ತೆ. ನೀವೇನಾದರೂ ಇಲ್ಲಿ ಏರಿಯಾ ಆಗಿದ್ರೆ ನೋಡಿ ಸ್ನೇಹಿತರೆ, ಯಾವ್ದು ಸ್ಟೇಟು ಇಲ್ಲಿ ಯಾವ ಸ್ಟೇಟ್ ನೋಡಿ ಸ್ನೇಹಿತರೆ, ಆ ಸ್ಟೇಟ್ ಹಾಕ್ಬಿಟ್ಟು ಅದರಲ್ಲಿ ಯಾವ ಡೊಮಿಷಿಯಲ್ ಅಂತ ಹಾಕಿಬಿಟ್ಟು ಇಲ್ಲಿ ನೀವೇನಾದರೂ ಹ್ಯಾವ್ ಯು ಮೈಗ್ರೇಟೆಡ್ ಫ್ರಮ್ ದ ಸ್ಟೇಟ್ ಆರ್ UT ಆಫ್ ಒರಿಜಿನ್ ಅನದರ್ ಸ್ಟೇಟ್ ಅಂತ ಇದೆ ನೋಡಿ. ಎಸ್ ಅಂತ ಹಾಕಿ, ನೋ ಅಂದರೆ ನೋ ಅಂತ ಹಾಕಿ ಸ್ನೇಹಿತರೆ. ಇಲ್ಲಿನ ಸೇಮ್ ಇದೆ, ಎಸ್ ಇದ್ದರೆ ಎಸ್ ಅಂತ ಹಾಕಿ, ನೋ ಅಂತ ಹಾಕಿ. ಅದಾದಮೇಲೆ ಇಲ್ಲಿ ಕೆಳಗಡೆ ಸ್ಟೇಟ್ ಆರ್ ಒರಿಜಿನ್ ಅಂತ ಇದೆ ನೋಡಿ ಸ್ನೇಹಿತರೆ, ಸೆಲೆಕ್ಟ್ ಅಂತ ಇದೆ, ಅದರಲ್ಲಿ ಯಾವ ಸ್ಟೇಟ್ ಅಂತ ಹಾಕಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೆಕ್ಸ್ಟು ಇದನ್ನು ಸ್ಕ್ರೋಲ್ ಮಾಡಿದ್ರೆ ನೆಕ್ಸ್ಟ್ ಇಲ್ಲಿ ಇದರ ನಿಮ್ಮ ಡಿಸ್ಟಿಕ್ ಕೇಳುತ್ತೆ, ನಿಮ್ಮ ಡಿಸ್ಟಿಕ್ ಅಪ್ಲೈ ಮಾಡಿ. ಇಲ್ಲಿ ಮಾರ್ಕ್ ಆಫ್ ವಿಸಿಬಲ್ ಐಡೆಂಟಿಫಿಕೇಷನ್ 2 ಮಾರ್ಕ್ ಹಾಕಬೇಕಾಗುತ್ತೆ ನಿಮ್ಮ ಬಾಡಿಯಲ್ಲಿ ಯಾವುದಾದ್ರೂ ಐಡೆಂಟಿಫಿಕೇಷನ್ ಮಾರ್ಕ್ ಇದ್ದರೆ ಅಲ್ಲಿ ಹಾಕಿ, ಇಲ್ಲಿ ಹಾಕಬೇಕಾಗುತ್ತೆ. ಅದಾದಮೇಲೆ ಪರ್ಮನೆಂಟ್ ಅಡ್ರೆಸ್ ವಿಲೇಜ್ ಆರ್ ವಾರ್ಡ್ ಅಂತ ನಿಮ್ಮದು ಪರ್ಮನೆಂಟ್ ಅಡ್ರೆಸ್ನ ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ಸ್ನೇಹಿತರೆ. ಆಮೇಲೆ ನಿಮ್ಮದು ಅಡ್ರೆಸ್ಸು ಇಲ್ಲಿ ನೋಡಿ, ಇಲ್ಲಿ ನಿಮ್ಮದು ಪೋಸ್ಟು, ಸ್ಟೇಟು, ಡಿಸ್ಟಿಕ್ಕು, ಪಿನ್ ಕೋಡು ಇದೆಲ್ಲ ಅಪ್ಲೈ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇದೆಲ್ಲ ನಿಮ್ಮದು ಏನೇನು ಡೀಟೇಲ್ಸ್ ಇದೆ ಅದನ್ನು ಹಾಕಿದ್ಮೇಲೆ ಇಲ್ಲಿ ನೋಡಿ ಸ್ನೇಹಿತರೆ, ಸೇಮ್ ಆ್ಯಸ್ ಪರ್ಮನೆಂಟ್ ಅಡ್ರೆಸ್ಸು ನಿಮ್ಮದು ಕರೆಸ್ಪಾಂಡ್ ಅಡ್ರೆಸ್ ಏನಾದರೂ ಸೇಮ್ ಆಗಿದ್ದರೆ ಸೇಮ್ ಅಂತ ಹಾಕಿದ್ರಿ, ಎಸ್ ಅಂತ ಹಾಕಿದರೆ ಮೇಲ್ಗಡೆ ಏನು ಹಾಕಿದ್ದೀರಾ ಅದನ್ನೇ ತೊಗೊಳುತ್ತೆ ಇಲ್ಲಿ ಡೀಟೇಲ್ ಆಗಿ. ಇಲ್ದಿದ್ರೆ ಅದು ತೊಗೊಳ್ಳಲ್ಲ. ನೀವೇನಾದರೂ ಇಲ್ಲ ಅಂದರೆ ಅಲ್ಲಿ ಏನು ಇದ್ರ ಮೇಲೆ ಏನೋ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ, ಓಕೆನಾ. ನೋಡಿ, ನಿಮ್ಮದು ಕರೆಸ್ಪಾಂಡ್ ಅಡ್ರೆಸ್ಸು ಚೇಂಜ್ ಆಗಿದ್ದರೆ ಇವಾಗ ನೀವು ಯಾವ ಅಡ್ರೆಸ್ಸಲ್ಲಿ ಇದ್ದೀರಾ ಅದೆಲ್ಲ ಡೀಟೇಲ್ಸ್ ಹಾಕಿ, ಪೋಸ್ಟ್ ಹಾಕಿ, ಸ್ಟೇಟ್ ಹಾಕಿ, ಯಾವ ಡಿಸ್ಟಿಕಲ್ಲಿ ಇದ್ದೀರಾ ನೀವು ಕರೆಸ್ಪಾಂಡ್ ಅಡ್ರೆಸ್ಸು ಅದೆಲ್ಲ ಅಪ್ಲೈ ಮಾಡಿ. ಪಿನ್ ಕೋಡ್ ಹಾಕಿ, ನೋಡಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ, ಇಮೇಲ್ ID ಹಾಕಿ. ಇಮೇಲ್ ID ನಿಮ್ಮದೆಲ್ಲ ಕರೆಕ್ಟ್ ಆಗಿರೋದನ್ನು ಹಾಕಿ. ಅದೇ ನಿಮಗೆ ಮೆಸೇಜ್ ಬರುತ್ತೆ, ಡೇಟ್ ಆನ್ ವಿಚ್ ಫೋಟೋಗ್ರಾಫ್ ಹ್ಯಾಸ್ ಬಿನ್ ಟೇಕನ್. ಯಾವ ಡೇಟ್ಗೆ ನೀವು ಫೋಟೋಗಳನ್ನ ತೊಗೊಂಡಿದ್ದೀರಾ ಆ ಡೇಟ್ನ ಹಾಕಿ. ರೀಸೆಂಟ್ ಆಗಿರೋದನ್ನು ಹಾಕಿ, ಆಲ್ಮೋಸ್ಟ್ ಒಂದು 2 to 3 ಮಂತ್ ಒಳಗಡೆ ಇರೋದನ್ನು ಹಾಕಿ ಸ್ನೇಹಿತರೆ. ಇದರಲ್ಲಿ ನೋಡಿ ಸ್ನೇಹಿತರೆ, ಡೇಟ್ ಆಫ್ ಫೋಟೋಗ್ರಾಫಿ ಯಾವಾಗಿದೆ ಅಂತ ಇದನ್ನು ಹಾಕಿದ ಮೇಲೆ ಇಲ್ಲಿ ವೆದರ್ ದ ಡೇಟ್ ಮೆನ್ಷನ್ಡ್ ಅಂತಿದೆ ನೋಡಿ, ಕ್ಲಿಯರ್ ಪ್ರಿಂಟೆಡ್ ಆನ್ ಫೋಟೋಗ್ರಾಮ್. ಅದು ಅಲ್ಲಿ ನೀವು ಇಲ್ಲಿ ಏನು ಅಪ್ಲೈ ಮಾಡಿದ್ದೀರಾ ಆ ಡೇಟ್ ಇಲ್ಲಿ ಕರೆಕ್ಟ್ ಆಗಿದೆಯಾ ಅಂತ ಹಾಕಿ. ಎಸ್ ಕರೆಕ್ಟ್ ಆಗಿದ್ರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಇದ್ರೆ ನೋ ಅಂತ ಹಾಕಿ. ಇದೆಲ್ಲ ಬಂದುಬಿಟ್ಟು ನೋ ಅಂತ ಹಾಕಿ ಸ್ನೇಹಿತರೆ. ಇದೆಲ್ಲ ನೋಟಿಫಿಕೇಷನಲ್ಲಿ ಎಲ್ಲ ನೋ ಅಂತ ಕೊಟ್ಟಿದ್ದಾರೆ. ನಿಮಗೇನಾದರೂ ಓದ್ಕೊಂಡ್ಬಿಟ್ಟು ಹಾಕಿ ಕ್ಲಿಯರಾಗಿ. ಅದಾದಮೇಲೆ ಆಫ್ಟರ್ ಇಲ್ಲಿ ಕ್ಲಿಕ್ ಮಾಡಿ. ಇದು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಸೇವ್ ಆ್ಯಂಡ್ ಪ್ರಿವ್ಯೂ ಅಂತ ಇದೆ ನೋಡಿ ಸ್ನೇಹಿತರೆ. ಸೇವ್ ಆ್ಯಂಡ್ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಸೇವ್ ಆ್ಯಂಡ್ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇದೊಂದು ಪೇಜ್ ಓಪನ್ ಆಗುತ್ತೆ. ಯಾವುದೋ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಇದೆ ನೋಡಿ. ಇವಾಗ ನಿಮ್ದು 2 ಫಿಲ್ ಆಗಿದೆ, ಅಪ್ಲಿಕೇಶನ್ ಫಾರ್ಮ್ ಮತ್ತು ಅಪ್ಲಿಕೇಶನ್ ಪ್ರಿವ್ಯೂ ಇಸ್ ಕಂಪ್ಲೀಟೆಡ್. ನೆಕ್ಸ್ಟು ನಿಮ್ದು ಇಲ್ಲಿ ಏಜ್ ಪ್ರೂಫ್ ಇದೆ ನೋಡಿ, ಪ್ರೂಫ್ ಪೇಜ್ ಅಂತ ಇದೆ. ಏಜ್ ಪ್ರೂಫ್ ಹಾಕಬೇಕಾಗುತ್ತೆ PDF ಫಾರ್ಮೇಟಲ್ಲಿ. ಅದಾದಮೇಲೆ ನಿಮ್ಮದು ಎಜುಕೇಷನ್ ಇಲ್ಲಿ ಏಜ್ ಪ್ರೂಫ್ ಹಾಕಿ. ಅದಾದಮೇಲೆ ಎಜುಕೇಷನ್ ಸರ್ಟಿಫಿಕೇಟ್ ಹಾಕಬೇಕಾಗುತ್ತೆ. ನಿಮ್ಮದು ಫೋಟೋ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಾದಮೇಲೆ ಸಿಗ್ನೇಚರ್ ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಿದೆ ನೋಡಿ ಸ್ನೇಹಿತರೆ, ಇದೆಲ್ಲ PDF ಡಾಕ್ಯುಮೆಂಟ್ಸ್ ಓನ್ಲಿ ಅಂತ ಹೇಳಿದ್ದಾರೆ. ಮ್ಯಾಕ್ಸಿಮಮ್ ಫೈಲ್ ಸೈಜ್ 1 MB ಇರಬೇಕಂತ ಹೇಳಿದ್ದಾರೆ. ಇದನ್ನು ಸೇಮ್ PDF ಡಾಕ್ಯುಮೆಂಟ್ಸು ಮ್ಯಾಕ್ಸಿಮಮ್ ಸೈಜ್ 1 MB. ಇದನ್ನು ಸೇಮ್ PDF ಡಾಕ್ಯುಮೆಂಟ್ಸು ಮ್ಯಾಕ್ಸಿಮಮ್ ಸೈಜ್ 1 MB. ಇಲ್ಲೆಲ್ಲ ಇದನ್ನು ಸ್ನೇಹಿತರೆ, ಇಲ್ಲಿ ನೋಡಿ ಅಪ್ಲೋಡ್ ಮಾಡಿದ ಮೇಲೆ ಇದೆಲ್ಲ ಗ್ರೀನ್ ಮಾರ್ಕಲ್ಲಿ ಬರುತ್ತೆ ಸ್ನೇಹಿತರೆ. ಇವಾಗ ಅಪ್ಲೋಡ್ ಮಾಡಿಲ್ಲ, ಅದಕ್ಕೆ ಇಂಟು ಮಾರ್ಕಲ್ಲಿ ರೆಡ್ ಇದರಲ್ಲಿ ಬರುತ್ತೆ. ಅಪ್ಲೋಡ್ ಮಾಡಿದ ಮೇಲೆ ಇದೆಲ್ಲ ಗ್ರೀನ್ ಇದರಲ್ಲಿ ಬರುತ್ತೆ ಸ್ನೇಹಿತರೆ. ಸೊ ಇದೆಲ್ಲ ಅಪ್ಲೋಡ್ ಮಾಡಿಬಿಟ್ಟು ಇಲ್ಲಿ ಸೇವ್ ಅಂತ ಇದೆ ನೋಡಿ ಸ್ನೇಹಿತರೆ. ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಮದು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಆಗುತ್ತೆ ಸ್ನೇಹಿತರೆ. ಇದೆಲ್ಲ ನೀವು ಫಿಲ್ ಮಾಡಬೇಕಾಗುತ್ತೆ ಕರೆಕ್ಟು. ಇಲ್ಲಿ ನೋಡಿ PDF ಫಾರ್ಮಲ್ಲಿ ಇದೆಲ್ಲ ನೋಡ್ಕೊಂಡ್ಬಿಟ್ಟು ಫಿಲ್ ಮಾಡಿ, ಓಕೆನಾ. ಫಿಲ್ ಮಾಡಿಬಿಟ್ಟು ನೀವು ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮೇಲೆ ಫೈನಲ್ ಫಾರ್ಮು ಹಿಂಗೆ ಓಪನ್ ಆಗುತ್ತೆ ನೋಡಿ ಸ್ನೇಹಿತರೆ. ಅಪ್ಲಿಕೇಶನ್ ಫಾರ್ಮ್ ಕಂಪ್ಲೀಟ್ ಆಯಿತು. ಇದು ಅಪ್ಲಿಕೇಶನ್ ಫಾರ್ಮ್ ಕಂಪ್ಲೀಟು, ಅಪ್ಲಿಕೇಶನ್ ಪ್ರಿವ್ಯೂ ಕಂಪ್ಲೀಟು, ಅಪ್ಲೋಡ್ ಡಾಕ್ಯುಮೆಂಟ್ಸ್ ಕಂಪ್ಲೀಟ್. ಇವಾಗ ಫೀ ಪೇಮೆಂಟ್ ಅಂತ ಪೆಂಡಿಂಗ್ ಉಳಿದಿದೆ ಸ್ನೇಹಿತರೆ. ನೋಡಿ, ಇಲ್ಲಿ ನೀವು ಫೀ ಪೇಮೆಂಟ್ ಒಂದು ಕ್ಲಿಯರ್ ಮಾಡಿಬಿಟ್ರೆ ನೀವು ಡೈರೆಕ್ಟು ಪ್ರಿಂಟ್ ಅಪ್ಲಿಕೇಶನ್ ಇದೆ ನೋಡಿ ಸ್ನೇಹಿತರೆ. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅಪ್ಲೈ ಮಾಡಿರೋ ಫಾರ್ಮ್ನ ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ಸೊ ಇಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಮದು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಆಗುತ್ತೆ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋಗಳನ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋ ನೋಡಿ. ಅದಕ್ಕಿಂತ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಿದ್ದೇನೆ. ದಯವಿಟ್ಟು ಥ್ಯಾಂಕ್ ಯು ಸ್ನೇಹಿತರೆ.